ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯ ಅವರ ಅನುಭವನೂ ಒಂದೇ, ಪ್ರಿಯಾಂಕ್ ಖರ್ಗೆ ಅನುಭವನೂ ಒಂದೇ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾರ ಸಮರ್ಥತೆ ಬಗ್ಗೆ ಅಂದ್ರೆ ಇಬ್ರು ಒಂದೇ ಸಮರ್ಥನೆನಾ? ನಾನಲ್ಲ, ನೀವು ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಯಾಕೆ ತಂದ್ರಿ ನೀವು? ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಬೇರೆ ಕರ್ಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥ ನಾಯಕರಿದ್ದಾರೆ ಅಂತ ಅಷ್ಟೇ ಹೇಳಿದ್ದೇನೆ. ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 1000% ಈ ರಾಜ್ಯದಲ್ಲಿ ಸೂರ್ಯ ಚಂದ್ರ ಹೇಗಿದ್ದಾರೋ ಹಾಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಷ್ಟೇ ಸತ್ಯ. ಯಾವಾಗ ಆಗ್ತದೆ ಬಿಹಾರದಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಸಮರ್ಥನೆ ಬಿಹಾರದಲ್ಲಿ ನಾವೆಲ್ಲ ಜನಗಳೆಲ್ಲ ಉತ್ತರ ಕೊಟ್ಟಿರೋದು. ಬಿಜೆಪಿಯ ಕಳ್ಳತನ ಏನು, ಬಿಜೆಪಿ ಕೇಂದ್ರ ಸರ್ಕಾರ ಏನು ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಸಾಲ ಮಾಡಿ ಇವತ್ತು ಹೌದು ಕಳ್ಳತನ ಮಾಡೋದು. 14 ಹಾಗಾದ್ರೆ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಯು ಎರಡು ಸೇರಿ 200+ ಬಂದ್ರು. ಕರ್ನಾಟಕದಲ್ಲಿ ನೀವು 138 ನೀವೇ ಬಂದ್ರಲ್ಲ, ನೀವೆಷ್ಟು ಕಳ್ತನ ಮಾಡಿದ್ರಿ? ಹಾಗಾದ್ರೆ ನಾವು ಕಳ್ತನ ಮಾಡೋದಲ್ಲ, ನಾವು ಚುನಾವಣೆಯಲ್ಲಿ ಏನು ಕೊಟ್ಟಿದ್ದ ಮ್ಯಾನಿಫೆಸ್ಟೋ ಕೊಟ್ವಿ. ಕೇವಲ ಚುನಾವಣೆ 2 ದಿನ ಹಿಂದೆಗಡೆ ಹಾಕಿದ್ದಾರೆ ಅಂದ್ರೆ ಯಾವ ಮಾಧ್ಯಮಗಳು ಆ ಧೈರ್ಯವನ್ನ ತೋರಿಸಲಿಲ್ಲ. ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಓಪನ್ ಕರಪ್ಷನ್ ಮಾಡಿದ್ರು, ಓಪನ್ ರಾಬರಿ ಮಾಡಿದ್ದಾರೆ. ಇವತ್ತು ಜನರಿಗೆ 10,000 ಹಣವನ್ನ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಬಂದ್ಮೇಲೆ ಅನೌನ್ಸ್ ಮಾಡಿದ್ದನ್ನ ರಿಲೀಸ್ ಮಾಡಿದ್ದನ್ನ ಪ್ರಶ್ನೆ ಮಾಡುವಂತ ನಿಮ್ಮ ಯಾವುದೇ ಮಾಧ್ಯಮದವ್ರಿಗೆ ಯಾಕೆ ಮಾಧ್ಯಮದವ್ರಿಗೆ ಯಾಕೆ ತಾಕತ್ತಿಲ್ಲ ಪ್ರಶ್ನೆ ಮಾಡುವಂತ ತಾಕತ್ತು? ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಮಾಧ್ಯಮದವರು ಮಾಡಬೇಕಾದಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶವನ್ನ ಆಳ್ಬೇಕಾಗಿರ್ತಕ್ಕಂಥ ಈ ದೇಶದ ಆಳುವ ಸರ್ಕಾರದ ತಪ್ಪುಗಳನ್ನ ಹೊರಗಡೆ ಎತ್ಬಿಟ್ಟಿದ್ದಾರೆ. ನೀವು ಇವತ್ತು ಕುತ್ಕೊಂಡು ಮಾತಾಡ್ತಿರೋದು ಮಾಧ್ಯಮದಲ್ಲೇ. ಹೌದು, ಮತ್ತೆ ಮಾಧ್ಯಮದ ಮೇಲೆ ಇಷ್ಟೆಲ್ಲ ಆರೋಪ ಮಾಡೋರು ನೀವು ಯಾಕೆ ಮಾಧ್ಯಮದಲ್ಲಿ ಕುತ್ಕೊಂಡಿದ್ದೀರಿ? ಮಾಧ್ಯಮದಲ್ಲಿ ಕುತ್ಕೊಂಡು ಇನ್ ಕೇಸ್ ನಾನು ಪ್ರಶ್ನೆ ಮಾಡಿಲ್ಲ ಅಂತ ಕೇಳ್ತಾರೆ. ಎಲ್ಲಿ ನೀವು ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀರಾ? ಯಾವ ಮಾಧ್ಯಮದವರು ಇವತ್ತು ಚರ್ಚೆ ಮಾಡಿದ್ದೀರಾ? ಯಾವ ಮಾಧ್ಯಮದವರು ಚರ್ಚೆ ಮಾಡಿದ್ದೀರಾ? ಇದು ಒಂದು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ಫೇಸ್ 2 ದಿನ ಹಿಂದೆ ಇರುವಂತ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ? ನೀವು ಯೋಗ್ಯತೆ ಇಲ್ಲ. ಎಲೆಕ್ಷನ್ ಕಮಿಷನ್ ಹೋಗದ ಆಮೇಲೆ ನೀವು ಮಾಧ್ಯಮದವರು ಯಾಕೆ ಆ ರೀತಿಯ ಪ್ರಶ್ನೆಯನ್ನು ಮಾಡಿಲ್ಲ? ಒಂದು ಅನ್ಎಥಿಕಲ್ ಆಕ್ಟಿವಿಟಿಯನ್ನ ಇಡೀ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಚುನಾವಣಾ ಸಂದರ್ಭದಲ್ಲಿ ಹಣವನ್ನು ಸಾಲ ಮಾಡಿ ಹಣವನ್ನು ಪ್ರಶ್ನೆ ಮಾಡ್ತಿಲ್ಲ ನೀವು. ಕಾಂಗ್ರೆಸ್ ಪಕ್ಷ ಸಾಲ ಮಾಡಿಲ್ವಾ? ನಿಮ್ಮ ಕಾಂಗ್ರೆಸ್ ನಾವು ಚುನಾವಣೆಗೋಸ್ಕರ ಸಾಲ ಮಾಡಿಲ್ಲ. ನಾವು ಚುನಾವಣೆಗೋಸ್ಕರ ಮಾಡಿಲ್ಲ. ಚುನಾವಣೆಗೆ 10,000 ಹಣವನ್ನ ಕೇಂದ್ರ ಇವತ್ತೇನು ಬಿಹಾರ ಸರ್ಕಾರ ಕೊಟ್ಟಿದೆ. ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಒಂದೇ ನಿಮಿಷ ಚುನಾವಣಾ ಅನೌನ್ಸ್ ಆಗೋದಕ್ಕೆ 3 ದಿನ ಮುಂಚೆ, ಚುನಾವಣೆಗೆ 2 ದಿನ ಮುಂಚೆ 10,000 ಹಾಕಿದ್ದಾರೆ. Is it not a killing of the democracy? Political strategy. ನೀವು ಮಾಡಿದ್ರೆ MP election. It is not a political strategy. No, it is not a political strategy. This is not a political strategy. This is a democracy, killing of the democracy, murdering of the democracy. Nobody has the right and nobody has the guts to question that. ನೀವು ದುಡ್ಡು ಹಾಕಿದ್ದೀರಾ? ನಾವು ದುಡ್ಡು ಹಾಕಿರೋದು ನಾವು MP ಎಲೆಕ್ಷನ್ ಟೈಮ್ ಅಲ್ಲ. ನೀವು 1 ನಿಮಿಷ ಯಾರು ನಿಮ್ಮ ಯೋಜನೆನೇ ಬಿಜೆಪಿ ಅವರು ಜಾರಿಗೆ ತಂದು ದುಡ್ಡು ಹಾಕೋದು. ನಿಮ್ಮ ಯೋಜನೆ ನಮ್ಮ ಯೋಜನೆ ಅಲ್ಲ, ಅದು ನಮ್ಮ ಯೋಜನೆ ಅಲ್ಲ. ಯಾವುದು ಚುನಾವಣೆ 1 ನಿಮಿಷ ಸಿಂಧೂರ, ನಾವು ರಾಜ್ಯದ ಜನತೆಗೆ ಪ್ರಾಮಿಸ್ ಅನ್ನು ಮಾಡಿದ್ವಿ. ಪ್ರಾಮಿಸ್ ಮಾಡಿದಾಗೆ ಕೊಟ್ಟಿದ್ದೇವೆ. ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಅವರಿಗೆ ಸಾಲ ಮಾಡಲು ಕೊಟ್ಟು, ಬಿಹಾರದಲ್ಲಿ ಸಾಲ ಮಾಡಲು ಕೊಟ್ಟು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ನಡೆಯುವ 2 ದಿನ ಮುಂದೆ ಹಣವನ್ನು ಹಾಕೋದು. ಈಸ್ ಇಟ್ ನಾಟ್ ಎ ಮರ್ಡರ್ ಆಫ್ ದ ಡೆಮಾಕ್ರಸಿ? ಪ್ರಜಾಪ್ರಭುತ್ವದ ಕಗ್ಗೊಲ ನಡೀತಿದ್ರು ಯಾರು ಇವತ್ತು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇದು ಡೆಮಾಕ್ರಸಿ ನಲ್ಲಿ ಅನ್ನೋದು ಪ್ರಶ್ನೆ ಮಾಡ್ತದೆ. ಅಲೋ ಅದರ್ ಪೀಪಲ್ ಆಲ್ಸೋ ಟು ಟಾಕ್. 1 ನಿಮಿಷ ಇರಿ ಉಪಾಧ್ಯಾಯ ಸರ್ ಪ್ಲೀಸ್. ನಾನು ಒಂಚೂರು ಮಾತಾಡಬಹುದಾ? ಪ್ಲೀಸ್ ಮಾತಾಡಿ ಸರ್. 2 ನಿಮಿಷ ನೀವು ಸುಮ್ಮನೆ ಇರ್ತೀರಾ ದಯವಿಟ್ಟು? ಸರ್ 1 ನಿಮಿಷ ಇರಿ. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಐ ಟಾಕ್ ಟು ಯು, ಐ ಅಲೋ ಯು ಟು ಸ್ಪೀಕ್ ಡೆಫಿನೆಟ್ಲಿ. 1 ನಿಮಿಷ ಹಿರಿಯ ಪತ್ರಕರ್ತರು ಏನೋ ಮಾತಾಡ್ತಿದ್ದಾರೆ, ಕೇಳಿಸ್ಕೊಂಬೋಣ ಪ್ಲೀಸ್. ಉಪಾಧ್ಯಾಯ ಸರ್ ಪ್ಲೀಸ್ ಗೋ ಹೆಡ್. ಕಾಂಗ್ರೆಸ್ ವಕ್ತಾರರು ಅವರು ಪಕ್ಷದ ವಕ್ತಾರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮೀಡಿಯಾ ಬಗ್ಗೆ ಹೇಳ್ತಕ್ಕಂಥದ್ದು, ಬಾಯಿ ಬಂದಂಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳ್ತಕ್ಕಂಥದ್ದು ಉಚಿತವಾದ ರೀತಿಯ. ದಯವಿಟ್ಟು ಅದನ್ನ ನೀವು ಸರಿ ಮಾತಾಡಬೇಡಿ, ಅಷ್ಟೇನೆ ಮಾತಾಡಿದಿರಿ, ಮಧ್ಯದಲ್ಲಿ ಮಾತಾಡಬೇಡಿ. ಶಿಷ್ಟಾಚಾರ ಸ್ವಲ್ಪ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ನೀವು ವಕ್ತಾರರಾದ್ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ತಿಳ್ಕೊಂಡು ಮಾತಾಡ್ಬೇಕು. ಓಕೆ, 1. 2ನೇದಾಗಿ ನೀವು ಹೇಳ್ತಾ ಇದ್ರಿ
ಖರ್ಗೆ ಅವರಿಗೂ ಅಷ್ಟೇ ಏನೋ ಜೂನಿಯರ್ ಖರ್ಗೆ ಅವರಿಗೂ ಅಷ್ಟೇ ಇದು ಅಂತ ಅಂದ್ರೆ DKC ಅವರಿಗಿಂತ ಖರ್ಗೆ ಅವರಿಗೆ ಬೆಂಕಿ ಹಚ್ಚ ಕೆಲಸ ಯಾಕೆ ಮಾಡ್ತೀನಿ? ಬೇರೆ ವಿಚಾರ ಮಾತಾಡಿ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿಮಿಷ, ಅವರು ಬೆಂಕಿ ಹಚ್ಚ ಕೆಲಸ ಮಾಡಬಾರ್ದು. ಬೆಂಕಿ ಹಚ್ಚ ತಪ್ಪಾಗಿ ಅರ್ಥೈಸುವಂತ ಕೆಲಸ ಮಾಡಬಾರ್ದು. ಮಾತಾಡಬೇಡಿ. ಅವ್ರ ಟೈಮ್ ಅಲ್ಲ, ಬೆಂಕಿ ಹಚ್ಚ ಕೆಲಸ ಮಾಡಬೇಡಿ. ಬೆಂಕಿ ಆರಿಸಿ ನಿಮ್ಮ ಪಕ್ಷ ವೋಟ್ ಚೋರಿ ಅಂತ ಹೇಳಿ ಕರ್ನಾಟಕದಿಂದನೇ ಶುರು ಮಾಡ್ತಾರೆ, ಹೌದಾ? ವೋಟ್ ಚೋರಿ ಕ್ಯಾಂಪೇನ್. ಆ ವೋಟ್ ಚೋರಿ ಕ್ಯಾಂಪೇನ್ ಮಾಡಿದವರು ಅದನ್ನ ಎಲೆಕ್ಷನ್ ಕಮಿಷನ್ಗೆ ಯಾಕೆ ತಗೊಂಡೋಗಿಲ್ಲ, ಸುಪ್ರೀಂ ಕೋರ್ಟ್ಗೆ ಯಾಕೆ ತಗೊಂಡೋಗಿಲ್ಲ? ನಿಮಗೆ ಅಷ್ಟು ಅದರಲ್ಲಿ ನಂಬಿಕೆ ಇದ್ದು ಹೌದು ಇಷ್ಟೊಂದೆಲ್ಲ ಆಗಿದೆ ಅಂದಿದ್ರೆ ಒಂದಷ್ಟು ಎವಿಡೆನ್ಸ್ ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಮುಂದೆ ಕೊಡ್ಬೇಕಾಯ್ತು, ಸುಪ್ರೀಂ ಕೋರ್ಟ್ ಮುಂದೆ ಕೊಡ್ಬೇಕಾಯ್ತು. ಅದನ್ನ ಬಿಟ್ಬಿಟ್ಟು ಬರೀ ಬೀದಿನಲ್ಲಿ ಹೇಳ್ಕೊಂಡು ತಿರುಗಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಇಂದ ಗೊತ್ತಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಈ ರೀತಿ ದೇಶಾದ್ಯಂತ ಒಂದು ಒಂದು ಅರಾಜಕತೆ ಉಂಟು ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದೆ ಅಂತ ಜನ ಒಂದು ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮೇಲೆ ಆ ಚೋರಿ ಗೀರಿ ಅನ್ನೋದನ್ನ ಮೊದಲು ಪ್ರೂಫ್ ಇದ್ರೆ ತಗೊಂಡು ಬಂದು ಎಲೆಕ್ಷನ್ ಕಮಿಷನ್ ಕೊಡಿ ಅಥವಾ ಸುಪ್ರೀಂ ಕೋರ್ಟ್ ಕೊಡಿ. ಲೆಟ್ ದೆಮ್ ಹ್ಯಾವ್ ಅ ಲೊಕೇಟೆಡ್ ಅಂಡ್ ದೆನ್ ಇಫ್ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಡೆಫಿನೆಟ್ಲಿ ದೇ ವಿಲ್ ಟೇಕ್ ಆಕ್ಷನ್. ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ. ಪ್ರೂಫ್ ಏನಿದೆ ಅಂತ ತಗೊಂಬನ್ನಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳಿದೆ. ಆಮೇಲೆ ಬಿಹಾರದಲ್ಲಿ SIR ನ ಉಪಾಧ್ಯಾಯ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಹೇಳಿ. ನಾನು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಫಸ್ಟ್ ಅವರು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ಲಿ, ಎಲೆಕ್ಷನ್ ಕಮಿಷನ್ಗೆ ಪ್ರೂಫ್ ತಗೊಂಡೋಗಿ ಕೊಡ್ಲಿ. ಇಫ್ ಎನಿಥಿಂಗ್ ರಾಂಗ್, ಡೆಫಿನೆಟ್ಲಿ ವಿ ವಿಲ್ ಕ್ವೆಶ್ಚನ್ ದಟ್ ಆಲ್ಸೋ. ವಿ ವಿಲ್ ಕ್ವೆಶ್ಚನ್ ಸೆಂಟ್ರಲ್ ಗವರ್ನಮೆಂಟ್ ಆಲ್ಸೋ. ಸೆಂಟ್ರಲ್ ಗವರ್ನಮೆಂಟ್ ಏನು ನಮ್ಗೇನು ಪಕ್ಕದ ಮನೆ ಫ್ರೆಂಡ್ ಏನಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಕ್ವೆಶ್ಚನ್ ಮಾಡೋದೆ, ಇವ್ರನ್ನು ಕ್ವೆಶ್ಚನ್ ಮಾಡೋದೆ. ಫಸ್ಟ್ ಪ್ರೂಫ್ ತಗೊಂಡೋಗಿ ಕೊಡ್ಲಿ ಅಲ್ಲ, ಕೊಟ್ಬಿಟ್ಟು ಮಾತಾಡ್ಲಿ. ಓಕೆ ನೋಡಿ ಸಿಂಧೂರ್ ಅವರೇ, ಅವರೇ ಮಾತಾಡೋದಲ್ಲ, ನಾವಿದೀವಿ ಇಲ್ಲಿ ಒಂದು ರಿಯಾಕ್ಷನ್ ತಗೊಂಡಿಲ್ಲ. ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ನಾನಿನ್ನ. ಕಾಂತಿ ಶೆಟ್ಟಿ ಅವರೇ ಪ್ಲೀಸ್ ಗೋ ಹೆಡ್. ನಾನು ಬರ್ತಾ ಇರುವಾಗ ಕಾಂಗ್ರೆಸ್ ವಕ್ತಾರ ಒಂದು ಮಾತು ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ. ಅವರೇನೋ ರಾಜ್ಯ ಆಳುವಂತ ಶಕ್ತಿ ಇದೆ ಅಂತ. ಪ್ರಿಯಾಂಕಾ ಖರ್ಗೆ ಅವರ ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಗುಲ್ಬರ್ಗದಲ್ಲಿ ಇತ್ತೀಚೆಗೆ ನಡೆದ PUC ಎಕ್ಸಾಮ್ ಅಲ್ಲಿ 22 ಶಾಲೆಯಲ್ಲಿ 0 ಫಲಿತಾಂಶ, ಒಂದೇ ಒಂದು ರೂಪಾಯಿ 0 ಫಲಿತಾಂಶ. SSLCಯಲ್ಲಿ ಕೊನೆಯದಾಗಿದೆ 42% ಫಲಿತಾಂಶ. ನಿಮ್ಮ ಒಂದು ಏನು ಜಿಲ್ಲೆ ಇದೆ, ನೀವು ನಿಂತ್ಕೊಂಡಿರುವ ಜಾಗದಲ್ಲಿ ಏನೇನ್ ಮಾಡಿದರೆ. ಈಗಲೂ ಹೆಣ್ಣು ಮಕ್ಕಳು ಅಲ್ಲಿ ಟಾಯ್ಲೆಟ್ಗಳಿಲ್ಲ ಕೆಲವು ಕಡೆ ಎಲ್ಲ. ಕೇಂದ್ರ ಸಾಲ ಮಾಡಕ್ ಆಗ್ತಾ ಇಲ್ಲ ನೋಡಿ. ಇವತ್ತು ಬಿಹಾರದಲ್ಲಿ ಗೆದ್ದಿದೆ ಅಂದ್ರೆ ಅದಕ್ಕೆ ನೀವು ಕಾರಣರಿದ್ದೀರಾ. ಯಾವ ತರ ನೀವು RSS ಬಗ್ಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಒಂದೇ ಪಾಯಿಂಟ್, IT-BT ಸಚಿವರಿಗೆ ಅವರ ಕೆಪಾಸಿಟಿಗೆ ಅವರ ಊರಲ್ಲಿ ಅವರ ಜಿಲ್ಲೆನಲ್ಲಿ ನೆಟ್ಗೆ ರೆಸ್ಟ್ ರೂಮ್ಸ್ಗಳು, ಕಾಮನ್ ಟಾಯ್ಲೆಟ್ಸ್ಗಳ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ರಸ್ತೆಗಳನ್ನ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಸರ್ಕಾರಿ ಶಾಲೆಗಳಿಗೆ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಅವರು ರಾಜ್ಯ ಆಳಕ್ಕೆ ಸಮರ್ಥರು ಅಂತ ಕಾಂಗ್ರೆಸ್. ಅದನ್ನೇ ನಾನು ಹೇಳಕ್ ಬರ್ತಾ ಇದೀನಿ. ಅಲ್ಲರಿ ಒಂದು ಮಾತಾಡಿದೀರಾ ನೋಡಿ, ಒಂದ್ ನಿಮಿಷ ನಾ ಮಾತಾಡ್ತೀನಿ ಬಿಡಿ. ನಾನು ಹೇಳುದು SSLCಯಲ್ಲಿ ಕೊನೆಗಿದೆ 0. ಕಲಬುರಗಿ ಯಾವಾಗ್ಲೂ ಯಾವತ್ತಾದ್ರೂ ನೀವು ಅಧಿಕಾರಿಗಳನ್ನ ಕರೆದು ಬಿಟ್ಟು ಈ ಶಾಲೆಗಳಲ್ಲಿ ಮಕ್ಕಳು ಈ ತರ ರ್ಯಾಂಕ್ ವಿಜೇತರಾಗಬೇಕು ಅಥವಾ ಪಾಸ್ ಆಗ್ಬೇಕು, ಪಾಸ್ ಔಟ್ ಆಗಕ್ಕೆ ಒಂದೇ ಒಂದು ಕ್ರಮ, ಒಂದೇ ಒಂದು ಮೀಟಿಂಗ್ ಏನಾದ್ರು ನೀವು ಮಾಡಿದೀರಾ? ನಿಮ್ಮ ಒಂದು ಏನು ಎಲ್ಲಿ ಜನ ನಿಮ್ಗೆ ವೋಟ್ ಹಾಕಿದ್ದಾರೆ 5 ದಶಕಗಳಿಂದ ನೀವು ಅಪ್ಪ ಮಗ ಅಲ್ಲಿ ಇದ್ದೀರಾ, ಏನ್ ಮಾಡಿದೀರಾ ಕಲಬುರ್ಗಿಗೆ? ಏನ್ ಮಾಡಿದೀರಾ ಹೇಳಿ? ಇವತ್ತು ಬರೀ ಈ ತರದ್ದು ರಾಜ್ಯದೆಲ್ಲ ನ್ಯೂಸ್ ಆಗ್ಬೇಕು ಅಂತ ಹೇಳಿ ಇವರು ಬಂದ್ಬಿಟ್ರು ಹೇಳಕ್ಕೆ ಮುಖ್ಯಮಂತ್ರಿ ಅಂತ ಹೇಳಿ. ನಿಮ್ಮ ಯೋಗ್ಯತೆ ಬೇರೆ. ಏನ್ ಮಾತಾಡ್ತಿದ್ದೀರಿ ನೀವು? ನೆಟ್ಟಿಗೆ ಒಂದು ಅಲ್ಲಿ ಆ ಒಂದು ಅವರ ಗುಲ್ಬರ್ಗದ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಇವತ್ತು ನೀವು ಹೇಳ್ತಿದ್ದೀರಾ, ನಾವು ಒಂದು ಮಾತಿಲ್ಲಿ ಹೇಳಲೇಬೇಕು ನಿಮ್ಗೆ. ಇಡೀ ಒಂದು ಈ ಕಾಂಗ್ರೆಸ್ ಸರ್ಕಾರ ಈ 3 ದಿನದ ಅಂತರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು 2 ಸರಿ ದೆಹಲಿಗೆ ಹೋದ್ರು. ಇವರು ದೆಹಲಿಗೆ ಹೋಗೋದು, ಅವ್ರು ಅಲ್ಲಿಂದ ಬರೋದು. ನಿಮ್ಮ ಕುರ್ಚಿ ಕಾದಾಟ ಏನಾದ್ರು ಮಾಡ್ಕೊಳ್ರಿ, ನೀವು CM ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡಿ. ರೈತರ ಬಗ್ಗೆ ಏನಾಯ್ತು, ಇಷ್ಟು ಜನ ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆ, ಯೋಗ್ಯತೆ ಇಲ್ಲ ಬಿಜೆಪಿ ಅವ್ರಿಗೆ. ಕನ್ನಡಿಗರ ದುಡ್ಡನ್ನ ಕೊಳ್ಳ ಹೊಡೆದಿದ್ದೀರಿ. ಇವತ್ತು ಕನ್ನಡಿಗರ ದುಡ್ಡನ್ನು ತಗೊಂಡೋಗಿ ಬಿಹಾರ ಕೊಟ್ಟಿದ್ದೀರಿ. ಕನ್ನಡಿಗರು ಏನು ಇವತ್ತು 7 ಲಕ್ಷ ಕೋಟಿ ತೆರಿಗೆನ ಕಟ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ. ಅದನ್ನ ತೆಗೆದುಕೊಂಡು ಹೋಗಿ ಇವತ್ತು ಬಿಹಾರದವರು ಕೊಟ್ಬಿಟ್ಟು ಕೊಳ್ಳೆ ಹೊಡೆದಿದ್ದೀರಿ. ನೀವು ಕೊಳ್ಳೆ ಹೊಡೆದಿರ್ತಕ್ಕಂಥ ದುಡ್ಡನ್ನು ಚುನಾವಣೆಯನ್ನ ಗೆದ್ದಿದ್ದೀರಿ. ನೀವು ಚುನಾವಣೆ ಗೆದ್ದಿರ್ತಕ್ಕಂಥದ್ದೇ ಕನ್ನಡಿಗರ ಬೆವರಿನ ಹಣದಿಂದ. ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ನೀವು. ಕನ್ನಡಿಗರ ಕ್ಷಮೆ ಕೇಳಿ ಫಸ್ಟ್. ಕರ್ನಾಟಕದ ಮರ್ಯಾದೆ
kindly I'm not maintain that shouting. decorum. I'm just giving my voice. So ಕನ್ನಡಿಗರ ಬೆವರಿನ ಹನಿಯನ್ನ ಕೊದ್ಕೊಂಡು ಕೊಳ್ಳೆ ಹೊಡೆದಿರ್ತಕ್ಕಂಥ ದುಡ್ಡಲ್ಲಿ ವಾಪಸ್ ಕೊಡಿ ನಮ್ಗೆ. ಅದನ್ನ ಕೊಡುವಂತ ಯೋಗ್ಯತೆ ಬಿಜೆಪಿಗಿಲ್ಲ. ಇವತ್ತು ನಮ್ಮ ಕನ್ನಡಿಗರ ಹಣವನ್ನ ಕೊಳ್ಳೆ ಹೊಡೆದು ಅದ್ರ ಬಗ್ಗೆ ಮಾತಾಡಿ. ಕೇಂದ್ರ ಸರ್ಕಾರದ ದುಡ್ಡನ್ನ ಯಾವಾಗ ಕೊಡ್ತೀರಿ ಹೇಳಿ. ಕೇಂದ್ರದ 10 ಯೋಜನೆಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಯಾಕೆ ಕೇಳಿ. ಕೃಷ್ಣ ಮೇಲ್ದಂಡೆ ಯೋಜನೆಗೆ 10 ವರ್ಷ ಆದ್ರೂ ಇನ್ನೂ ಅದಕ್ಕೆ ಇದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿಲ್ಲ ಹೇಳಿ. ಎಲ್ಲಾ ಯೋಜನೆಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದೆ. ಕೊಡಿ ನೀವು ಪರ್ಮಿಷನ್ ಕೊಡಿ. ಅದನ್ನ ಬಿಟ್ಟು ಬೂಟಾಟಿಕೆ ನಾಟಕವನ್ನು ನಿಲ್ಲಿಸಿ. ಆಯ್ತಾ? ಎವ್ರಿ ಟೈಮ್ ನಾನು ಪ್ರತಿ ಡಿಸ್ಕಷನ್ ಅನ್ನು ಹೇಳ್ತೀನಿ. ನೀವು ನಿಜವಾಗ್ಲೂ ಎಲ್ಲರ ಟೈಮ್ ಹಾಳು ಮಾಡ್ತಿದ್ದೀರಾ, ಎಲ್ಲರ ಪೇಷನ್ಸ್ ಕಿಲ್ ಮಾಡ್ತಾ ಇದ್ದೀರಾ. ನಿಮಗೆ ನೋಡಿ, ನೀವು ಆಡಳಿತ ಪಕ್ಷದಲ್ಲಿರೋರು, ಯು ಶುಡ್ ಹ್ಯಾವ್ ಪೇಷನ್ಸ್. ನೀವು ಒಂದ್ ನಿಮಿಷ, ನೀವು ಉತ್ತರ ಕೊಡೋ ಜಾಗದಲ್ಲಿ ಇದ್ದೀರಾ, ಕಿರ್ಚಾಡೋ ಜಾಗದಲ್ಲಿಲ್ಲ. ನಾನು ಕಿರ್ಚಕ್ ಬಂದಿಲ್ಲ, ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಅವರ ರಾಜ್ಯ ಸರ್ಕಾರ ಉತ್ತರವನ್ನ ಕೊಟ್ಟಿದ್ದೇನೆ. ಪ್ರಶ್ನೆ ಕೇಳಿ. ನೀವು ಆಡಳಿತ ಸರ್ಕಾರದಲ್ಲಿರೋರು, ನೀವು ಅಂದ್ರೆ ಅನ್ನಿಸ್ಕೋಬೇಕು. ಕೇಳಿದ್ರೆ ಅಂದ್ರೆ ಅನ್ಸ್ಕೊಳಕ್ಕೆ ನಾವು ಬಿಜೆಪಿ ಅವ್ರ ರೀತಿ ಕರ್ಮ ಮಾಡಿಲ್ಲ. ನಾವು ರಾಜ್ಯಕ್ಕೆ ಬಿಜೆಪಿ ಹೌದು ಕನ್ನಡಿಗರಿಗೆ ಅನ್ಯಾಯ ಕನ್ನಡಿಗರಿಗೆ ಅನ್ಯಾಯ ಮಾಡಿದಿರಿ. 7 ಲಕ್ಷ ಕೋಟಿಯನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿ